ಮತಗಳು ಆರೋಪ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ ಅದು 2023ರಲ್ಲಿ ಕರ್ನಾಟಕದ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ಉಲ್ಲೇಖಿಸಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಆರೋಪಿಗಳ ರಕ್ಷಣೆಗೆ ನಿಂತಹ ಗಂಭೀರ ಆರೋಪವನ್ನು ಮಾಡಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವೇ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಆ ವಿಷಯವಾಗಿ BR ಪಾಟೀಲ್ ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸುವ ಉದ್ದೇಶದಿಂದ ಮತಗಳತನ ನಡೆದಿತ್ತು ಅನ್ನೋದು ಅವರ ಆರೋಪ ಆಗಿದೆ. ಪ್ರಾಬ್ಲಮ್ ಇಸ್ ದಿಸ್. ನಂಬರ್ 1, 2.5 ವರ್ಷ ಯಾಕಿದ್ರ ತನಿಖೆಯನ್ನು ಹಾಗೆ ಇಟ್ಕೊಂಡು ಕೂತಿದ್ದೀರಿ ನನಗೆ ಅರ್ಥ ಆಗಿಲ್ಲ. ಈಗ ಯಾಕೆ ತೆಗಿತಾ ಇದ್ದಾರೆ? 2 ವರ್ಷನೋ 2.5 ವರ್ಷ ತೆಗಿಬೋದು, ಯಾವಾಗ ಬೇಕಾಗಲ್ಲ. ಸೊ ಇಷ್ಟು ದಿನ ಆದಮೇಲೆ ಏನು ತನಿಖೆ ಮಾಡ್ತೀರಿ ಅಂತಲೂ ನನಗೆ ಅರ್ಥವಾಗ್ತಿಲ್ಲ. 3ನೇದು ನನಗಿಲ್ಲ ಅರ್ಥ ಆಗ್ತದೆ. BR ಪಾಟೀಲ್ ಕ್ಲಾರಿಟಿ ಕೊಡಬೇಕು. 6,900 ಮತ ಡಿಲೀಟ್ ಆಯ್ತಾ, ಆಗಬೇಕಾಗಿತ್ತು, ಆಗ್ತಾ ಇತ್ತು, ತಡೆದು ಬಿಟ್ಟಿದ್ದೀವಿ ಅಂತಾನ? ಆಗಿಲ್ಲ, ಆಗ್ತಾ ಇತ್ತು, ನಾವು ತಡೆದು ಬಿಟ್ವಿ ಅನ್ನೋದಾದ್ರೆ ಅದು ಬೇರೆ ಕತೆ. ಆಗಿದ್ರೆ ಬೇರೆ ಕತೆ. ಆಗಿದ್ರೆ ಎಲೆಕ್ಷನ್ ಕಮಿಷನ್, ಆಗ್ತಾ ಇತ್ತು ಅಂದ್ರೆ ಯಾರೋ ಥರ್ಡ್ ಪಾರ್ಟಿ ಮಾಡ್ತಿರ್ಬೋದು, ಆಗ ಎಲೆಕ್ಷನ್ ಕಮಿಷನ್ ಬರಲ್ಲ. ಮೂರನೇ ವ್ಯಕ್ತಿ ಮೇಲೆ ಆರೋಪ. ಹಾಗಾಗಿ BR ಪಾಟೀಲ್ ಹ್ಯಾಸ್ ಟು ಕ್ಲಿಯರ್ ಇಟ್. ಏನದು ಅಂತ. ಇಲ್ಲ ಅಂತಂದ್ರೆ ಅವಾಗ BR ಪಾಟೀಲ್ ಮೇಲೆ ಇನ್ನೊಂದು ರಿವರ್ಸ್ ದೂರು ಕೊಡ್ಬೋದು. ಯಾರು ಆರೋಪ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತೀಯಾರೆ ಅಂತ ಅವಾಗ ಇಲ್ಲದೆ ಇರ್ಬೋದು. ಬೆಳಗಾವಿಯಲ್ಲಿನ DCC ಬ್ಯಾಂಕ್ ಗಲಾಟೆ ಜೋರಂತೆ. ಉಮೇಶ್ ಕತ್ತಿ ತಮ್ಮ ಪ್ಲಸ್ ಸತೀಶ್ ಜಾರಕಿಹೊಳಿ ಸಚಿವರದ ಮಧ್ಯ ಅವ್ರು ಇರಲೇಬಾರ್ದಂತ ಅವರಂತೆ. ಇವ್ರು ಅದು ಹೆಂಗಾಗತ್ತೆ, ನಾನು ನೋಡೇ ಬಿಡ್ತೀನಿ ಅಂತ ಇವರಂತೆ. ಒಟ್ಟಲ್ಲಿ ನಡೀತಿದೆ. ಭಾಳ ಮಜಾ ಅಂದರೆ ಅಲ್ಲಿ ಯಾರೋ ಒಬ್ಬ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಒಬ್ಬ ಸತೀಶ್ ಜಾರಕಿಹೊಳಿಗೆ ಬೆಂಬಲ ಕೊಟ್ಬಿಟ್ನಂತೆ. ಅದಕ್ಕೆ ಅವ್ರ ಹೆಂಡತಿ ಬಂದು ಕುತ್ತಿನ ಪಟ್ಟಿಗೆ ಹಿಡ್ಕೊಂಡು ಗಂಡನಿಗೆ ಕಪಾಳಕ್ಕೆ ಹಾಕಿದ್ಲಂತೆ. ಯಾಕೆ ಸಪೋರ್ಟ್ ಮಾಡಿದೆ, ಯಾವನನ್ನು ಕೇಳಿ ಮಾಡಿದೀಯಾ ಅಂತ. ಆಮೇಲೆಲ್ಲ ಕಷ್ಟಪಟ್ಟು ಬಿಡಿಸಿದ್ರಂತೆ. ಬಿಡಿಸ್ಬಿಟ್ಟು ಆ ಕಡೆ ಹೋದ ತಕ್ಷಣ ಪಾಪ ಆಕೆ ಮತ್ತೆ ಅವನು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡೋಗಿದ್ದಾರಂತೆ. ಅಲ್ಲಿಗೆ ಇವ್ರ ದರಿದ್ರದ ರಾಜಕಾರಣ, ಕಚಡಗಳ ರಾಜಕಾರಣ ಒಂದು ಫ್ಯಾಮಿಲಿ ಮುರಿಯಿತು ಅಷ್ಟೇ. ಅವ್ರು ಕಳ್ಕೊಂಡ್ರಷ್ಟೇ. ಅಷ್ಟೇ. ಎಸ್. ಇನ್ನು ಕರ್ನಾಟಕ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇವತ್ತು DCM DK ಶಿವಕುಮಾರನ್ನ ಭೇಟಿ ಮಾಡಿದ್ರು. ಬಾಕಿ ಬಿಲ್ಗಳ ಬಿಡುಗಡೆಗೆ ಮನವಿ ಮಾಡಿದ್ದಾರೆ. 8 ಇಲಾಖೆಯಿಂದ ಒಟ್ಟು 32,000 ಕೋಟಿ ಬಿಲ್ ಬಾಕಿ ಇದೆ ಅಂತ ಕೇಳಿದ್ದಾರೆ. ಹಾಂ ಸರ್, ಹಂತವಾಗಿ ಕೊಡ್ತಾರಂತೆ. ಅದ್ಯಾವುದು ಯಾಕಂತ ಸುಮ್ಮನೆ ಒಂದು ಚೆಕ್ ಸೈನ್ ಹಾಕ್ಬಿಟ್ಟು ಬಿಸಾಕಿದ್ರೆ ಮುಗೀತಪ್ಪ. ಏನು CM ಅಪ್ಪ, ಏನು DCM ಅಪ್ಪ, ದುಡ್ಡಿದೆ ಅಲ್ಲ, ಯಾವ ಕೊರತೆ. ಆದ್ರೂ ಪದೇ ಹೇಳ್ಸ್ಕೊತಾರಲ್ಲ ಸರ್. ಅದು ಸುಮ್ಮನೆ ನಮ್ಮ ಲೆವೆಲ್ ಇದೆ ಅಂತ ತೋರಿಸ್ಕೊಳಕ್ಕಷ್ಟೇ. ಅವ್ರು ತಮ್ಮ ಇರುವಿಕೆ ತೋರಿಸ್ಕೊ, ನಾವು ಇದ್ದೀವಿ, ಆಯ್ತು ಎಲ್ಲ ಕೊಟ್ಬಿಟ್ರೆ ಇವ್ರು ಬಂದು ಕೇಳೋರು ಯಾರು ನಾಳೆ? ಯಾವ ಗುತ್ತಿಗೆದಾರ ಬೇಡ ನಮಸ್ಕಾರ ಅಂತ ಯಾರು ನಿಂತ್ಕೊತಾರೆ? ಯಾರು ನಿಂತ್ಕೊಳ್ಳಲ್ಲ. ಕೆಲಸ ಆಗಬೇಕು, ಕೆಲಸ ಅದಕ್ಕೆ ಒಂದು ಸ್ವಲ್ಪ ಇಟ್ಟಿರೋದು ಸುಮ್ಮನೆ. ಅವಾಗ ಬರ್ತಾ ಇರ್ಬೇಕು ಅವರು. ಹವಾ ಇರ್ಬೇಕು. ಹವಾ ಕರೆಕ್ಟ್ ಆಗಿ ಹೇಳಿದ್ರಿ. ಹವಾ ಮುಂದುವರಿಸಿ. ಯಾವ ದುಡ್ಡ್ರಿ ಇವೆಲ್ಲ 32-36 ಚಿಲ್ಲರೆ ಬಿಲ್ಗಳು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ ಸರ್. ಯಾರು ಗುತ್ತಿಗೆದಾರ? ನಾನು ಅರ್ಥ ಮಾಡ್ಕೊಂಡೇ ಮಾತಾಡ್ತಿರೋದು. 32,000 ಕೋಟಿ ಈ ಸರ್ಕಾರಕ್ಕೆ ಚಿಲ್ಲರೆ. ಯಾವ ಲೆಕ್ಕಕ್ಕೂ ತಟ್ಟೆ ಮಂಗಳಾರತಿ ತಟ್ಟೆಗೆ ಬೀಳೋ ಕಾಸದು. ಹಿಂಗೆಲ್ಲ ಅನ್ನಿಸ್ಕೋಬಾರ್ದು, ಕೊಟ್ಬಿಡ್ಬೇಕು. ಕೊಡ್ತಾರ್ರಿ, ನಾಳೆ ನಾಳಿದ್ರೆ ಕೊಡ್ತಾರೆ. 32,000 ತಾನೇ ಕೊಡ್ತಾರೆ ಬಿಡಿ.